ಬಿಗ್ ಬಾಸ್ಗೆ ಮೈ ತುಂಬಾ ಕೆಜಿಗಟ್ಟಲೆ ಗೋಲ್ಡ್ ಅನ್ನ ಹಾಕೊಂಡು ಸುದ್ದಿಯಾಗಿದ್ದ ಸುರೇಶ್ ವಿರುದ್ಧ ಈಗ ವಂಚನೆಯ ಕೇಸ್ ದಾಖಲಾಗಿದೆ. ಪ್ರಾಜೆಕ್ಟ್ ಒಂದರಲ್ಲಿ ಯುವ ಉದ್ಯಮಿಯ ಜೊತೆಗೆ ಡೀಲ್ ಮಾಡಿ ಲಕ್ಷ ರೂಪಾಯಿ ವಂಚಿಸಿರುವಂತ ಆರೋಪವನ್ನ ಆ ಯುವಕ ಮಾಡ್ತಿದ್ದಾರೆ. ಅಷ್ಟಕ್ಕೂ ಏನಿದು ಕೇಸ್ ಅಂತೀರಾ? ಟೇಕ್ ಅ ಲುಕ್. ಬಿಗ್ ಬಾಸ್ ಖ್ಯಾತಿಯ ಗೋಲ್ಡ್ ಸುರೇಶ್ ಯಾರಿಗ್ ಗೊತ್ತಿಲ್ಲ ಅಲ್ವಾ? ಗೋಲ್ಡ್ ಸುರೇಶ್ ತಮ್ಮ ಮೈಮೇಲಿದ್ದ ಚಿನ್ನಾಭರಣಗಳಿಂದಲೇ ಭಾರೀ ಸದ್ದು ಮಾಡಿದ್ರು. ದೊಡ್ಡ ಮನೆಯೊಳಗೆ ಇರೋವರೆಗೂ ಕೂಡ ಹವಾ ಮೇಂಟೈನ್ ಮಾಡಿದ್ರು. ಅಷ್ಟೇ ಅಲ್ಲ, ಬಿಗ್ ಬಾಸ್ನಿಂದ ಹೊರಗಡೆ ಬಂದ ಬಳಿಕವೂ ಕೂಡ ತಮ್ಮದೇ ಸ್ಟೈಲ್ನಲ್ಲಿ ಅಭಿಮಾನಿಗಳ ಮನಸೆಳೆದ್ರು. ಇಷ್ಟೆಲ್ಲ ಫೇಮ್ ಪಡೆದ ಸುರೇಶ್ ವಿರುದ್ಧ ಈಗ ವಂಚನೆ ಆರೋಪ ಕೇಳಿ ಬಂದಿದೆ. ರಾಯಚೂರು ಮೂಲದ ಯುವಕ ಮೈನುದ್ದೀನ್ ಅನೋರಿಗೆ 4 ಲಕ್ಷ ವಂಚನೆ ಮಾಡಿರೋ ಆರೋಪ ಈಗ ಕೇಳಿ ಬಂದಿದೆ. ರಾಯಚೂರು ಮೂಲದ ಯುವಕ ಮೈನುದ್ದೀನ್ ಅನೋರಿಗೆ 4 ಲಕ್ಷ ವಂಚನೆ ಮಾಡಿರೋ ಆರೋಪ ಕೇಳಿ ಬಂದಿದೆ. ಈ ಮೈನುದ್ದೀನ್ ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ನಿವಾಸಿ. ಕೇಬಲ್ ಚಾನೆಲ್ ಮಾಡುವಂತಹ ಕನಸನ್ನ ಈತ ಕಂಡಿದ್ದ. ಮೈನುದ್ದೀನ್ಗೆ ರಾಯಚೂರು ಮೂಲದ ಬಸವರಾಜ್ ಅನ್ನೋ ಸ್ನೇಹಿತನ ಮೂಲಕ ಗೋಲ್ಡ್ ಸುರೇಶ್ ಪರಿಚಯವಾಗುತ್ತೆ. 2017ರಲ್ಲಿ ಮೈನುದ್ದೀನ್ ಹಾಗೂ ಗೋಲ್ಡ್ ಸುರೇಶ್ ಪರಿಚಯವಾಗುತ್ತೆ. 2017ರಲ್ಲಿ ಗೋಲ್ಡ್ ಸುರೇಶ್ ಅನ್ನೋ ಖ್ಯಾತಿ ಸುರೇಶ್ಗೆ ಇರಲಿಲ್ಲ. ಬರೀ ಸುರೇಶ್ ಅಂತಲೇ ಗುರುತಿಸಿಕೊಂಡಿದ್ರು. ಆಗ ಅಂದ್ರೆ 2017ರಲ್ಲಿ ಮೈನುದ್ದೀನ್ಗೆ ಕೇಬಲ್ ಚಾನೆಲ್ಗಾಗಿ ಸ್ಟುಡಿಯೋ ಸೆಟಪ್, ವಿವಿಧ ಪೀಠೋಪಕರಣ ಹಾಗೂ ವಿವಿಧ ಉಪಕರಣಗಳನ್ನ ಇನ್ಸ್ಟಾಲ್ ಮಾಡೋಕೆ ಡೀಲ್ ಅದು. ಆದ್ರೆ ಈ ಎಲ್ಲಾ ಸೆಟಪ್ಗೆ ಗೋಲ್ಡ್ ಸುರೇಶ್ 14 ಲಕ್ಷಕ್ಕೆ ಡೀಲ್ ಮುಗಿಸಿದ್ರು. ಈ ಬಗ್ಗೆ ಅಗ್ರಿಮೆಂಟ್ ಕೂಡ ಮಾಡ್ಕೊಂಡಿದ್ರು. ಆ ಅಗ್ರಿಮೆಂಟ್ ನಂತೆ ಗೋಲ್ಡ್ ಸುರೇಶ್ 14 ಲಕ್ಷದ ಪೈಕಿ 4 ಲಕ್ಷ ಅಡ್ವಾನ್ಸ್ ಅನ್ನ ಪಡೆದಿರ್ತಾರೆ. ನಂತರ ಅಗ್ರಿಮೆಂಟ್ ಬಳಿಕ 3 ಲಕ್ಷ ನಗದನ್ನ ದೀನ್ ಸುರೇಶ್ಗೆ ಕೊಟ್ಟಿದ್ರಂತೆ. ಅಂದ್ರೆ ಒಟ್ಟಾರೆಯಾಗಿ 7 ಲಕ್ಷ ಹಣ ಸುರೇಶ್ಗೆ ಕೊಟ್ಟಿದ್ರು. ಇದಾದ ಬಳಿಕ ಗೋಲ್ಡ್ ಸುರೇಶ್ ಅಂಡ್ ಟೀಮ್ ಮಾನ್ವಿಗೆ ಬಂದು ಕೆಲವು ದಿನಗಳ ಕಾಲ ಅಲ್ಪ ಸ್ವಲ್ಪ ಕೆಲಸವನ್ನ ಮುಗಿಸಿ ಗಾಯಬಾಗಿದ್ರಂತೆ. ಆದ್ರೆ ಮೈನುದ್ದೀನ್ ಸುರೇಶ್ ಬೆನ್ನು ಬಿದ್ದು 1.5 ಲಕ್ಷ ಹಣವನ್ನ ವಾಪಸ್ ಪಡೆದಿದ್ದಾರೆ. ಅನಂತರ ಸುರೇಶ್ ಮೈನುದ್ದೀನ್ ಸಂಪರ್ಕಕ್ಕೆ ಸಿಕ್ಕೇ ಇರಲಿಲ್ಲವಂತೆ. ಸರ್, ನೀವು ನಮ್ಗೆ ಚೆಕ್ 5 ಲಕ್ಷ ಚೆಕ್ ಕೊಟ್ಟಿದ್ರಿ, ಇಷ್ಟೆಲ್ಲ ವರ್ಕ್ ಮಾಡಿದ ಮೇಲೆ 5 ಲಕ್ಷ ಚೆಕ್ ಕೊಟ್ಟಿದ್ರಿ, ಅಮೌಂಟ್ ಬಂದಿಲ್ಲ, ಇದ್ರದ್ದು ಹೇಳ್ರಿ ಅಂತ ಅಂದೆ ನಾನು. ಅದಾದ ನಂತರ ಈಗ ಮೊನ್ನೆ 50,000 ಹಾಕಿದ್ದಾರೆ. ಈಗ ಅಮೌಂಟ್ ಇನ್ನೂ ಉಳಿದಿದ್ದ ಅಮೌಂಟ್ ಕೇಳಿದ್ರೆ ಇಲ್ಲ ನೀವು ಅಷ್ಟು ಹಾಕಿಲ್ಲ, ನೀವು ಕೊಟ್ಟಿಲ್ಲ ಅಂತ ಹೇಳ್ತೀರಿ. ನನ್ನ ಹತ್ರ RTGS ಇದೆ, ಅಕೌಂಟ್ ಬ್ಯಾಂಕ್ ಟ್ರಾನ್ಸ್ಫರ್ ಆಗಿದೆ ನಂದು ಕರ್ನಾಟಕ ಬ್ಯಾಂಕಿಂದ. ಮತ್ತು ಕರ್ನಾಟಕ ಬ್ಯಾಂಕಿಂದನೇ ನಾನು RTGS ಮಾಡಿದ್ದೀನಿ ಅವರು ಅಕೌಂಟಿಗೆ. ಟೋಟಲ್ ನನಗೆ 7.5 ಲಕ್ಷ ಸರ್, 7.5 ಲಕ್ಷ ಹಾಕಿದ್ದೀನಿ. ನಾನು 2 ಲಕ್ಷ ಮುರ್ಕೊಂಡ್ರು 2.5 ಲಕ್ಷ ಮುಕ್ಕೊಂಡ್ರು ಉಳಿದ ಹಣ 4.5 ಲಕ್ಷ ರೂಪಾಯಿ ಏನು ಅಮೌಂಟ್ ಬರಬೇಕು ಅದನ್ನು ಕೊಡ್ತೀನಿ ಅಂದರು. ಅದು ಕೊಡಬೇಕು ಸರ್, ಅಷ್ಟೇ, ಮತ್ತೇನಿಲ್ಲ. ಇತ್ತೀಚೆಗೆ ಪ್ರಸಾರವಾದ ಬಿಗ್ ಬಾಸ್ ವೇಳೆ ಆತನನ್ನ ಮೈನುದ್ದೀನ್ ಗುರುತಿಸಿ ಆತನನ್ನ ಪತ್ತೆ ಹಚ್ಚಿದ್ದಾರೆ. ಅನಂತರ ಬಾಕಿ ಹಣದ ಬೇಡಿಕೆ ಇಟ್ಟಾಗ 2025ರ ಏಪ್ರಿಲ್ 29ರಂದು 50,000 ಹಣವನ್ನ ಸುರೇಶ್ ಮೈನುದ್ದೀನ್ ಸ್ನೇಹಿತ ಬಸವರಾಜ್ ಮೂಲಕ ಕೊಟ್ಟಿದ್ದಾರಂತೆ. ಅರೆಬರೆ ಮಾಡಿರುವಂತಹ 1 ಲಕ್ಷ ಮೌಲ್ಯದ ಪೀಠೋಪಕರಣದ ಖರ್ಚು ತೆಗೆದ್ರು ಏನು 4 ಲಕ್ಷ ಬಾಕಿ ಉಳಿಯುತ್ತೆ. ಆ 4 ಲಕ್ಷ ಹಣವನ್ನ ಕೊಡಿ ಅಂತ ಮೈನುದ್ದೀನ್ ಗೋಲ್ಡ್ ಸುರೇಶ್ಗೆ ಮನವಿ ಮಾಡಿದ್ದಾರೆ. ಆಗ ಸುರೇಶ್ ಮುಂಬೈಯಲ್ಲಿದ್ದೀನಿ, ಅಲ್ಲಿಗೆ ಬನ್ನಿ ಅಂತ ಲೊಕೇಶನ್ ಹಾಕಿದ್ದು. ಇದರಿಂದ ಹೆದರುಕೊಂಡಿರುವಂತಹ ಮೈನುದ್ದೀನ್ ನ್ಯಾಯಕ್ಕಾಗಿ ಅಂಗಲಾಚಿಸಿದ್ದಾರೆ. ಇನ್ನು ಮೈನುದ್ದೀನ್ ಆರೋಪಕ್ಕೆ ಗೋಲ್ಡ್ ಸುರೇಶ್ ಕೂಡ ತಿರುಗೇಟು ನೀಡಿದ್ದು ಕಾನೂನು ಹೋರಾಟ ಮಾಡ್ತೀನಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಯಾಕಂದ್ರೆ ನಾನು ಭಾಳ ಕ್ಲೀನ್ ಆಗಿದ್ದೀನಿ, ನಾನೊಬ್ಬ ಪ್ಯೂರ್ ಬಿಸ್ನೆಸ್ ಮ್ಯಾನ್ ಸರ್. ನನ್ನ ಜೊತೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತಂದಾಗ ಅದಕ್ಕೆ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತದೆ, ಅದಕ್ಕೆ ಆದಂಥ ಅಗ್ರಿಮೆಂಟ್ಗಳು ಇರ್ತವೆ. ನೀವು ಆ ಥ್ರೂ ಹೋಗಿ ಅದು ಥ್ರೂ ನಿಮಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಅವಾಗ ನೀವು ಮೀಡಿಯಾಗೆ ಬನ್ನಿಲ್ಲ. ಒಬ್ಬ ವ್ಯಕ್ತಿಯ ಡೈರೆಕ್ಟಾಗಿ ಮೀಡಿಯಾಗೆ ಬಂದು ತೇಜಾವಧೆ ಮಾಡ್ತಾರೆ ಅಂತಂದರೆ ಎಲ್ರಿಗೂ ನೋವಾಗುತ್ತೆ ಸರ್, ನನಗೂ ನೋವಾಗುತ್ತೆ, ನನಗೂ ಫ್ಯಾಮಿಲಿ ಇದೆ. ಒಂದೆಡೆ ಯುವಕ ಗೋಲ್ಡ್ ಸುರೇಶ್ ವಿರುದ್ಧ ದೂರು ದಾಖಲಿಸಿದ್ರೆ ಅತ್ತ ಸುರೇಶ್ ನಾನು ಕೂಡ ಕಾನೂನು ಹೋರಾಟ ಮಾಡ್ತೀನಿ ಅಂತ ತೊಡೆ ತಟ್ಟಿದ್ದಾರೆ. ಈ ಪ್ರಕರಣ ಮುಂದೆ ಯಾವ ತಿರುವು ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.